ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ದಿವಸ ಆದಮೇಲೆ ನಾನು ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇದು ಬಂದ್ಬಿಟ್ಟು ಶಿವಾಜಿನಗರಲ್ಲಿ ನಾವು ಫುಡ್ ಫೆಸ್ಟ್ ನಡೀತಾ ಇದೆಯಲ್ಲ, ಸೊ ಅದಕ್ಕೋಸ್ಕರ ಹೋಗಿದ್ವಿ. ನೋಡೋಣ ಹೆಂಗಿರುತ್ತೆ. ನಾನು ಯಾವತ್ತೂ ಹೋಗಿಲ್ಲ ಈ ಥರ ಫುಡ್ ಫೆಸ್ಟ್ಗೆಲ್ಲ. ಸೊ ಅದಕ್ಕೆ ಮಕ್ಕಳನ್ನು ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಸಂಡೇ ಹೋದ್ವಿ. ಸಂಡೇ ಹೋದರೆ ತುಂಬ ಕ್ರೌಡ್ ಅಂದರೆ ಕ್ರೌಡ್. ಅಯ್ಯೋ, ಅಷ್ಟು ಜನ ಎಲ್ಲಿದ್ದರು ಅಂತಲೇ ಗೊತ್ತಿಲ್ಲ, ಅಷ್ಟು ಜನ ಬಂದಿದ್ದರು ಅಲ್ಲಿ. ಸೊ ಅದನ್ನೆಲ್ಲ ನೋಡಿಕೊಂಡು ನಾವು 4 ಗಂಟೆಗೆ ಹೋಗಿದ್ದು. ಬರುವಾಗ ನಮ್ಮ ಮನೆಗೆ ಬರುವಾಗ 11 ಗಂಟೆ. ನಮ್ಮ ಮುಖಗಳನ್ನ ನೋಡೋಕ್ಕಾಗ್ತಿರಲಿಲ್ಲ, ಅಷ್ಟು ಕ್ರೌಡು, ಅಷ್ಟು ಸೆಕೆ ಬೇರೆ, ಜನ ಬೇರೆ, ಹ್ಯುಮಿಡಿಟಿ ಜಾಸ್ತಿ ಇತ್ತು ಬೇರೆ. ಸ್ವಲ್ಪ ಮಳೆ ಬಂದು ಬೇರೆ ನಿಂತಿತ್ತಲ್ಲ, ಅದು ಒಂದು ಸ್ವಲ್ಪ ಏನು ಹೇಳೋದು, ಬಿಸಿ ಜಾಸ್ತಿ ಆಗಿಬಿಟ್ಟಿತ್ತು. ಸೊ ಹಂಗೆ ನಾವು ಇದನ್ನೆಲ್ಲ ಫೆಸ್ಟ್ನೆಲ್ಲ ನೋಡ್ಕೊಬಂದ್ವಿ. ಹಂಗೆ ಇಲ್ಲಿ ನೋಡಿ, ಯೆಲ್ಲೋ ಕಲರಲ್ಲಿ ಏನೋ ಸುತ್ತಿದಾರಲ್ಲ, ಅದರಲ್ಲಿ ಐಸ್ ಮಾಡ್ತಿದ್ರು ಅಂತಂದರು. ಬಟ್ ಏನು ಥರ ಇತ್ತು ಅಂತ ನಮ್ಗೆ ಹತ್ರ ಹೋಗಿ ನೋಡಲಿಲ್ಲ, ಹಂಗೆ ಮುಂದೆ ಬಂದ್ಬಿಟ್ವಿ. ಇಲ್ಲಿ ನೋಡಿದ್ರೆ ಅವರು ಹೆಂಗೆ ಬೇಯಿಸ್ತಾ ಇದ್ರು ಅಂದರೆ, ಮಟನು ಚಿಕನ್ ಎಲ್ಲ ಕಲ್ ಮೇಲೆ ಹಾಕ್ಬಿಟ್ಟು, ಚಪ್ಪಡಿ ಕಲ್ಲು ಥರ ಬರುತ್ತಲ್ಲ, ಆ ಚಪ್ಪಡಿ ಕಲ್ಲು ಮೇಲೆ ಬಂದು ಮಟನು ಚಿಕನ್ನು ಎಲ್ಲ ಹಾಕಿ ಬೆಂಕಿ ಹಾಕಿ ಬೇಯಿಸ್ತಾ ಇದ್ರು. ಬಟ್ ನಾನು ಫಸ್ಟ್ ಟೈಮ್ ನೋಡಿದ್ದು ಆ ಥರ. ಐ ಮೀನ್ ವಿಡಿಯೋದಲ್ಲೆಲ್ಲ ನೋಡಿದ್ದೀನಿ, ಬಟ್ ಮುಂದೆಗಡೆಯಿಂದ ಅಂದರೆ ನಾವು ಹಂಗೆ ನೋಡಿದ್ದು ಇದೇ ಫಸ್ಟ್ ಟೈಮು. ಬಟ್ ಅದು ಹೆಂಗೆ ಬೇಯುತ್ತೆ ಅನ್ನೋದು ನನಗೆ ಇನ್ನೂ ಕೂಡ ಅದು ಒಂದು ಏನು ಹೇಳೋದು, ಒಂದು ಇದಿದೆ, ಹೆಂಗೆ ಬೇಯಿಸ್ತಾರೆ, ಅಷ್ಟೊಂದು ಹೀಟ್ ಬರುತ್ತಾ, ಅಷ್ಟೊಂದು ಕಲ್ಲು ಬಿಸಿ ಆಗುತ್ತಾ, ಮತ್ತು ಕಲ್ಲು ಒಡೆದೋಗೋದಿಲ್ವಾ, ಆ ಥರ ಎಲ್ಲ ಕ್ವಶನ್ ನನಗೆ ಬರುತ್ತೆ. ಇದ್ರ ಬಗ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಇಲ್ಲಿ ಬಟ್ಟೆ ಎಲ್ಲ ಮಾರ್ತಿದ್ರು, ತುಂಬ ಮೆನ್ಸ್ ವೇರ್ ತುಂಬ ಮಾರ್ತಿದ್ರು ಅಲ್ಲಿ. ಮತ್ತು ಇನ್ನೊಂದು ಏನಂದರೆ, ಇಲ್ಲಿ ಒಂದು ಹ್ಯಾಂಗ್ ಮಾಡಿದಾರಲ್ಲ ಲಾಸ್ಟಲ್ಲಿ, ಸೊ ಅದು ಬಂದ್ಬಿಟ್ಟು ಒಂದು ಬರ್ಡ್. ಅದು ಚಿಕನ್ ಅಲ್ಲ, ಚಿಕನ್ ಥರನೇ ಅದನ್ನು ಅದಿರುತ್ತೆ ನೋಡೋದಕ್ಕೆ, ಬಟ್ ಅದು ಬರ್ಡ್. ಅವ್ರು ಏನೋ ಹೆಸರು ಹೇಳಿದ್ರು, ನನಗೆ ಅದು ಮರ್ತೋಯ್ತು ಏನು ಹೆಸರು ಅಂತ. ಅವ್ರು ಉರ್ದುವಲ್ಲಿ ಹೇಳಿದ್ರು, ಅದಕ್ಕೆ ನಂಗೆ ಅರ್ಥ ಆಗಲಿಲ್ಲ. ಸೊ ಅದು ಚಿಕನ್ ಅಲ್ಲ, ಅದೇನೋ ಒಂದು ಬರ್ಡ್ನ ಆ ಥರ ಫ್ರೈ ಮಾಡಿ ಕೊಡ್ತಾರೆ. ಮತ್ತು ಇನ್ನು ಆ ಕಡೆ ಎಲ್ಲ ತುಂಬ ಏನೇನೋ ಮಾಡ್ತಿದ್ರು, ನಮ್ಗೆ ಏನೂ ಅರ್ಥ ಆಗಲಿಲ್ಲ ಆ್ಯಕ್ಚುಲಿ. ನನಗೆ ಅವ್ರು ಕೇಳಿದ್ರೆ ಹೇಳ್ತಾರೆ ಅವರು ಏನು ಹೆಸರು, ಅದು ಆ ಮೀಟ್ ಹೆಸರೆಲ್ಲ, ಬಟ್ ನಮ್ಗೆ ಅರ್ಥ ಆಗಲ್ಲ. ಅವ್ರು ಏನು ಹೇಳ್ತಾರೆ ಅನ್ನೋದು ನಮ್ಗೆ ಗೊತ್ತಾಗಲ್ಲ, ಯಾಕಂದರೆ ನಾವು ಆ ಥರ ಡಿಶ್ ನಾವು ಮಾಡಲ್ಲ ಅಲ್ವಾ, ನಮ್ಮದು ಬೇರೆ ಥರ ಇರುತ್ತೆ. ಸೊ ಅವ್ರು ಹೇಳೋದು ನಮ್ಗೆ ಅರ್ಥ ಆಗಲ್ಲ, ಆದರೆ ಕೇಳಿದ್ರೆ ಮಾತ್ರ ಅವ್ರು ಹೇಳ್ತಾರೆ ಅದು ಏನು ಅಂತ.
ಅದೆಲ್ಲ ನೋಡಿಕೊಂಡು ಸ್ವಲ್ಪ ಹೊರಗಡೆ ಬಂದ್ವಿ ನಾವು. ಸೊ ಅಲ್ಲಿ ಬಂದರೆ ಇಲ್ಲಿ ಒಬ್ಬರು ದೋಸೆ ಮಾಡ್ತಾಯಿದ್ರು, ದೋಸೆ ಇಡ್ಲಿ ಎಲ್ಲ ಬಿಸಿ ಬಿಸಿ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ಅಲ್ಲಿ ನಮ್ಗೆ ಹೆಂಗೂ ತಿನ್ನೋಕ್ಕಾಗಲಿಲ್ವಲ್ಲ, ತುಂಬ ಹೊಟ್ಟೆ ಶುಬರ ಆಗಿತ್ತು. ಸೊ ಅದಕ್ಕೆ ಇಲ್ಲಿ ಬಂದು ನಾವು ದೋಸೆ ತಿಂತಾಯಿದ್ದೀವಿ. ದೋಸೆ ಮತ್ತು ಇಡ್ಲಿ ಎರಡೂ ತಿಂದ್ವಿ. ತುಂಬ ಟೇಸ್ಟಿಯಾಗಿ ಮಾಡಿದರು. ಅದು ಬೆಣ್ಣೆ ಎಲ್ಲ ಹಾಕಿ ತುಂಬ ಚೆನ್ನಾಗಿತ್ತು ದೋಸೆ ತಿನ್ನೋದಕ್ಕೆ. ನಾವು ಎಲ್ಲರೂ ಬಂದು ಇಲ್ಲೇ ದೋಸೆ ತೊಗೊಂಡ್ವಿ. ಮತ್ತು ಇದನ್ನೆಲ್ಲ ಮುಗಿಸಿ ಮನೆಗೆ ಬರಬೇಕಾದ್ರೆ ಅಲ್ಲಿ ನೋಡಿ, ಇಲ್ಲಿ ವೆಸ್ಟ್ ಸೈಡಲ್ಲಿ ವಾಚ್ ಹಾಕಿದ್ದಾರೆ ನೋಡಿ, 10:40 ಆಗ್ತಾಯಿದೆ. ನಾವು ಮನೆಗೆ ಬರಬೇಕಾದ್ರೆ 11:10 ಏನೋ ಆಗಿತ್ತು. ಅಷ್ಟು ಹೊತ್ತು ನಾವು ಹೊರಗಡೆ ಇದ್ವಿ. ಹೊರಗಡೆ ಇದ್ದು ಆಮೇಲೆ ಬರಬೇಕಾದ್ರೆ ಮನೆಗೆ ಬಂದರೆ ಸಾಕು ಅಂತಾಗಿತ್ತು. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ. ಇಷ್ಟ ಆಗಿದ್ರೆ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಟೇಕ್ ಕೇರ್. ಬಾಯ್ ಬಾಯ್.